ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾದ ಮೋಸ್ಟ್ ಇಂಪಾರ್ಟೆಂಟ್ ಎಕನಾಮಿಕ್ಸ್ ಕ್ವಶನ್ಗಳನ್ನು ನೋಡೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ. ಸುದರ್ಶನ್ ಸೇನ್ ಸಮಿತಿ ಇದೆಯಲ್ಲ, ಸೊ ಸುದರ್ಶನ್ ಸೇನ್ ಸಮಿತಿ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಇದು ಆಸ್ತಿ ಪುನರ್ ನಿರ್ಮಾಣ ಕಂಪನಿಗಳಿಗೆ ರಿಲೇಟೆಡ್ ಆಗಿರುವಂಥದ್ದು. ಆಸ್ತಿ ಪುನರ್ ನಿರ್ಮಾಣ ಕಂಪನಿಗಳಿಗೆ ಸಂಬಂಧಿಸಿದ್ದು ಸುದರ್ಶನ್ ಸೇನ್ ಸಮಿತಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡೀಸೆಲ್ ಮತ್ತು ಅಡುಗೆ ಇಂಧನದ ಬೆಲೆ ನಿಗದಿ ಮಾಡುವ ವಿಧಾನ ಕ್ರಮವನ್ನು ಸಲಹೆ ಮಾಡೋದಕ್ಕೆ ಯಾವ ಸಮಿತಿಯನ್ನು ರಚಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ, ಕಿರೀಟಿ ಪಾರಿಕ್ ಸಮಿತಿ. ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಭಾರತ ಸರ್ಕಾರದಿಂದ ಯಾವ ಸಮಿತಿಯನ್ನು ನೇಮಿಸಲಾಯಿತು? ಸರಿಯಾದ ಉತ್ತರ ಅಶೋಕ ದಳವಾಯಿ ಸಮಿತಿ. ಸೊ ಅಶೋಕ ದಳವಾಯಿ ಸಮಿತಿ ಇದೆಯಲ್ಲ, ಅಶೋಕ ದಳವಾಯಿಯವರ ನೇತೃತ್ವದ ಸಮಿತಿ ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಭಾರತ ಸರ್ಕಾರ ನೇಮಿಸಿದಂತಹ ಸಮಿತಿಯಾಗಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ಸಮಿತಿಯು RBIನ ಹೆಚ್ಚುವರಿ ನಿಧಿ ಸರ್ಪ್ಲಸ್ ಫಂಡ್ಸ್ಗಳನ್ನು ಕೇಂದ್ರ ಸರ್ಕಾರಕ್ಕೆ ವರ್ಗಾಯಿಸಲು ಶಿಫಾರಸು ಮಾಡಿದೆ? ನೋಡಿ, RBIನಲ್ಲಿರುವಂತಹ ಹೆಚ್ಚುವರಿ ನಿಧಿ, ಇದು ಹೆಚ್ಚುವರಿ ಹಣ ಅಥವಾ ಹೆಚ್ಚುವರಿ ನಿಧಿ, ಇದಕ್ಕೆ ಸರ್ಪ್ಲಸ್ ಫಂಡ್ ಅಂತ ಹೇಳಿ ಕರೀತಾರೆ. ಸರ್ಪ್ಲಸ್ ಫಂಡ್ ಅಂತ ಕರೀತಾರೆ. ಈ ಸರ್ಪ್ಲಸ್ ಫಂಡ್ ಇದೆಯಲ್ಲ, ಇದನ್ನು ಸೆಂಟ್ರಲ್ ಗೌರ್ಮೆಂಟ್ಗೆ ವರ್ಗಾವಣೆ ಮಾಡೋದಕ್ಕೆ, ಸೆಂಟ್ರಲ್ ಗೌರ್ಮೆಂಟ್ಗೆ ಅದರ ಒಂದು ಪ್ರಮುಖ ಯೋಜನೆಗಳಿಗೆ ಬಳಕೆ ಮಾಡ್ಕೊಳ್ಳೋದಕ್ಕೆ ವರ್ಗಾವಣೆ ಮಾಡೋದಕ್ಕೆ ಶಿಫಾರಸು ಮಾಡಿದಂತಹ ಸಮಿತಿ ಯಾವುದು ಅಂತ ಕೇಳಿದ್ದಾರೆ. ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿಯಾದ ಉತ್ತರ ಆಪ್ಷನ್ ಎ, ಬಿಮಲ್ ಜಲನ್ ಸಮಿತಿ. ಬಿಮಲ್ ಜಲನ್ ಸಮಿತಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದ ರಾಕೇಶ್ ಮೋಹನ್ ಸಮಿತಿಯು ಇದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಇದು ಮೂಲ ಸೌಕರ್ಯ ಅಭಿವೃದ್ಧಿ. ಭಾರತದಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿಗೆ ರಿಲೇಟೆಡ್ ಆಗಿರುವಂಥ ಸಂಸ್ಥೆ ಇದು, ಸಮಿತಿ ಇದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಕೃಷಿ ಮತ್ತು ಗ್ರಾಮೀಣ ಆರ್ಥಿಕತೆಯ ಷರತ್ತುಗಳನ್ನು ಪರಿಶೀಲಿಸಲು ಯಾವ ವರ್ಷದಲ್ಲಿ ರಾಯಲ್ ಆಯೋಗವನ್ನು ನೇಮಕ ಮಾಡಲಾಯಿತು? ನೋಡಿ, ರಾಯಲ್ ಕಮಿಟಿ ಇದೆಯಲ್ಲ, ರಾಯಲ್ ಕಮಿಟಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಕೇಳಿದ್ರೆ ಭಾರತದಲ್ಲಿ ಕೃಷಿ ಮತ್ತು ಗ್ರಾಮೀಣ ಆರ್ಥಿಕತೆಯ ಷರತ್ತುಗಳನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ ನೇಮಕ ಮಾಡಿದಂಥ ಆಯೋಗ ಇದು ರಾಯಲ್ ಆಯೋಗ. ಇದನ್ನು ನೇಮಕ ಮಾಡಿದ್ದು ಸೆಂಟ್ರಲ್ ಗೌರ್ಮೆಂಟ್. ಇದನ್ನು 1926ರಲ್ಲಿ ಬ್ರಿಟಿಷ್ ಕಾಲದಲ್ಲಿ ಆವತ್ತಿನ ಗೌರ್ಮೆಂಟ್, ಬ್ರಿಟಿಷ್ ಗೌರ್ಮೆಂಟ್ ಇದನ್ನು ನೇಮಕ ಮಾಡಿತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರಥಮ ಬಾರಿಗೆ ಭಾರತದ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸಿದವರು ಯಾರು? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು. ಭಾರತದ ಆದಾಯವನ್ನು ಮೊಟ್ಟ ಮೊದಲಿಗೆ ಅಂದಾಜು ಮಾಡಿದವರು ಯಾರು ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಡಿ, ದಾದಾಬಾಯಿ ನವರೋಜಿ. ಇವ್ರನ್ನ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ ದಾದಾಬಾಯಿ ನವರೋಜಿ. ಇವರು ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡಿಸ್ತಾರೆ. ಇವ್ರ ಬಗ್ಗೆ ತುಂಬ ಸರಿ ಕೇಳಿರುವಂಥ ಪ್ರಶ್ನೆ ಕೂಡ ಹೌದು. ಸಂಪತ್ತಿನ ಸೋರಿಕೆ ಸಿದ್ಧಾಂತ. ಭಾರತದ ರಾಷ್ಟ್ರೀಯ ಆದಾಯದ ಬಹು ಮೊತ್ತದ ಮೂಲ ಯಾವುದು? ಅಂದರೆ ಭಾರತದ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚು ಮೊತ್ತವನ್ನು ಕೊಡುವಂತಹ ಮೂಲ ಯಾವುದು ಕೇಳಿದ್ದಾರೆ. ಯಾವ ವಲಯದಿಂದ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಸೇವಾ ವಲಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ರಾಷ್ಟ್ರೀಯ ವರಮಾನದ ಅಂದಾಜುಗಳನ್ನು ಕ್ರೋಢೀಕರಿಸುವವರು ಯಾರು? ಅಂದರೆ ಭಾರತದ ರಾಷ್ಟ್ರೀಯ ವರಮಾನವನ್ನು ಅಂದಾಜು ಮಾಡೋದು ಯಾರು ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ. ಕೆಲವು ಸರಿ ಡೈರೆಕ್ಟ್ ಇಂಗ್ಲೀಷಲ್ಲಿ ಕೊಟ್ಟಿರ್ತಾರೆ, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್. ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್. ಇದನ್ನು CSO ಅಂತ ಕೂಡ ಕರಿತೀವಿ. CSO ಕನ್ನಡದಲ್ಲಿ ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ. ರಾಷ್ಟ್ರೀಯ ವರಮಾನದ ಅಂದಾಜನ್ನು ಮಾಡೋದು ಇದು.
ಪ್ರಸ್ತುತ ರಾಷ್ಟ್ರೀಯ ದೇಶೀಯ ಉತ್ಪನ್ನವನ್ನು ಯಾವ ಮೂಲ ಬೆಲೆಗೆ, ಯಾವ ವರ್ಷದ ಮೂಲ ಬೆಲೆಗೆ ಮಾಪನ ಮಾಡಲಾಗುತ್ತೆ ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ 2011-12. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆದಾಯದ ಅಸಮಾನತೆಯನ್ನ ಇದರಿಂದ ಮಾಪನ ಮಾಡಬಹುದು. ಆದಾಯದ ಅಸಮಾನತೆ ಅಂದರೆ ಒಂದಿಷ್ಟು ವರ್ಗದ ಕೈಯಲ್ಲೇ ಅತಿ ಹೆಚ್ಚು ಆದಾಯ ಇರೋದು ಮತ್ತು ಬಹುತೇಕ ಜನರು ಬಡತನದಲ್ಲಿ ಇರುವಂತಹ ಒಂದು ಪರಿಸ್ಥಿತಿ. ಈ ಅಸಮಾನತೆಯನ್ನ ಮಾಪನ ಮಾಡಬಹುದಾದಂಥ ಒಂದು ಮಾಪಕ ಅಂತಾನೆ ಹೇಳ್ಬೋದು. ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಗಿನಿ ಲೋರೆನ್ಸ್ ಅನುಪಾತ. ಗಿನಿ ಲೋರೆನ್ಸ್ ಅನುಪಾತ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ರಫ್ತು ಮಾಡುವುದಕ್ಕಾಗಿ ಸರಕುಗಳನ್ನು ಉತ್ಪಾದಿಸುವ ಸಂಸ್ಥೆಗಳಿಗೆ ಖಾತ್ರಿಯನ್ನು ನೀಡುವಂಥ ಬ್ಯಾಂಕ್ ಯಾವುದು? ಸರಿಯಾದ ಉತ್ತರ ಎಕ್ಸಿಮ್ ಬ್ಯಾಂಕ್. ಸೊ ಎಕ್ಸಿಮ್ ಬ್ಯಾಂಕ್ ಅಂದರೆ ನೋಡಿ, ಎಕ್ಸಿಮ್ ಹೆಸರಲ್ಲೇ ಇದೆ, ಎಕ್ಸಿಮ್ ಬ್ಯಾಂಕ್. ಪ್ರಶ್ನೆ ಏನು? ರಫ್ತು ಮಾಡುವುದಕ್ಕಾಗಿ ಸರಕುಗಳನ್ನು ಉತ್ಪಾದಿಸುವ ಸಂಸ್ಥೆಗಳಿಗೆ ಖಾತರಿ ನೀಡುವ ಬ್ಯಾಂಕ್. ಸೊ ಎಕ್ಸಿಮ್ ಬ್ಯಾಂಕ್ ಅಂದರೆ ಏನು ಕೇಳಿದ್ರೆ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬ್ಯಾಂಕ್, ಆಮದು ಮತ್ತು ರಫ್ತು ಬ್ಯಾಂಕ್ ಅಂತ ನಾವು ಇದನ್ನ ಕರಿಬಹುದಾಗಿದೆ. ಕೆಳಕಂಡವುಗಳಲ್ಲಿ ಯಾವುದು ನೇರವಾಗಿ ಸಮಗ್ರ ರಾಷ್ಟ್ರೀಯ ಉತ್ಪನ್ನವನ್ನು ಹೆಚ್ಚಿಸುತ್ತೆ? ಸರಿಯಾದ ಉತ್ತರ ಹೂಡಿಕೆಯಲ್ಲಿನ ಹೆಚ್ಚಳ. ಹೂಡಿಕೆಯಲ್ಲಿ ಹೆಚ್ಚಳ ಆದರೆ ನೇರವಾಗಿ ಸಮಗ್ರ ರಾಷ್ಟ್ರೀಯ ಉತ್ಪನ್ನದ ಹೆಚ್ಚಳ ಆಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಲಾರೆನ್ಸ್ ಕರ್ವ್ ಇದೆಯಲ್ಲ, ಏನನ್ನ ತೋರಿಸುತ್ತಿದ್ದು? ಲಾರೆನ್ಸ್ ಕರ್ವ್ ಇದು ಏನನ್ನ ಸೂಚಿಸುತ್ತೆ, ಏನನ್ನ ತೋರಿಸುವಂಥದ್ದು? ಸರಿಯಾದ ಉತ್ತರ ಇದು ವರಮಾನ ಹಂಚಿಕೆಯನ್ನು ತೋರಿಸುತ್ತೆ. ಲಾರೆನ್ಸ್ ಕರ್ವ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಒಟ್ಟು ದೇಶೀಯ ಉತ್ಪನ್ನವನ್ನು ಲೆಕ್ಕ ಹಾಕುವವರು ಯಾರು? ಸರಿಯಾದ ಉತ್ತರ ಕೇಂದ್ರೀಯ ಸಂಖ್ಯಾಶಾಸ್ತ್ರೀಯ ಸಂಸ್ಥೆ, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್, CSO ಇದೆಯಲ್ಲ, ಈ CSO ಭಾರತದಲ್ಲಿ ಒಟ್ಟು ದೇಶೀಯ ಉತ್ಪನ್ನವನ್ನು ಕೂಡ ಲೆಕ್ಕ ಹಾಕುತ್ತೆ. ಯಾವ ರೀತಿ? ದೇಶದ ವರಮಾನವನ್ನು ಲೆಕ್ಕ ಹಾಕುವಂತೆ. GDP ಮತ್ತು NDPಗಳಿಗಿರುವಂಥ ವ್ಯತ್ಯಾಸ ಏನು? ಯಾವ ವಿಷಯದಲ್ಲಿ GDP ಮತ್ತು NDPಗಳು ವಿಭಿನ್ನವಾಗಿ ಕಾಣಿಸ್ತವೆ ಅಂತೇಳಿ? ಸರಿಯಾದ ಉತ್ತರ ನಿಶ್ಚಿತ ಬಂಡವಾಳದ ಬಳಕೆ. ಈ ಒಂದು ವಿಷಯದಲ್ಲಿ GDP ಮತ್ತು NDPಗಳು ವ್ಯತ್ಯಾಸವಾಗಿ, ವ್ಯತಿರಿಕ್ತವಾಗಿ ಕಾಣ್ತವೆ. GNPಯು GDPಗಿಂತಲೂ ಭಿನ್ನವಾಗಿದ್ದು ಮೊದಲನೆಯದು ಕಾರಣ ಏನು ಅಂತೇಳಿ? ಸರಿಯಾದ ಉತ್ತರ ವಿದೇಶದಿಂದ ಬರುವ ನಿವ್ವಳ ಆದಾಯ ಇದೆಯಲ್ಲ, ಇದು GNPಯು GDPಗಿಂತ ವಿಭಿನ್ನವಾಗಿರೋದಕ್ಕೆ ಕಾರಣವಾಗಿದೆ. ಭಾರತದಲ್ಲಿ ಈ ಕೆಳಕಂಡ ಯಾವ ಬ್ಯಾಂಕಿನಿಂದ ಕೇಂದ್ರೀಯ ಹಣಕಾಸಿನ ಕಾರ್ಯಗಳು ನಡೀತವೆ? ಸರಿಯಾದ ಉತ್ತರ ಎಲ್ಲವೂ ಕೂಡ ಹೌದು. ಅಂದರೆ ರಿಸರ್ವ್ ಬ್ಯಾಂಕ್ ಇರ್ಬೋದು, RBI, ಭಾರತದ ಕೇಂದ್ರೀಯ ಬ್ಯಾಂಕ್ ಇರ್ಬೋದು, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು, ಇನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಮೂರು ಕೂಡ ಏನು ಮಾಡ್ತವೆ ಅಂದರೆ ಕೇಂದ್ರೀಯ ಹಣಕಾಸಿನ ಕಾರ್ಯಗಳನ್ನು ಈ ಮೂರು ಬ್ಯಾಂಕ್ಗಳು ಕೂಡ ಮಾಡ್ತವೆ. ಭಾರತದಲ್ಲಿ ಬ್ಯಾಂಕುಗಳ ಬ್ಯಾಂಕು ಅಂತೇಳಿ ಕರೆಸ್ಕೊಂಡಿರೋದು ಯಾವುದು? ತುಂಬ ಸರಿ ಕೇಳಿರೋ ಪ್ರಶ್ನೆ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸರಿಯಾದ ಉತ್ತರ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆಯಲ್ಲ, ಇದನ್ನು ಭಾರತದಲ್ಲಿ ಬ್ಯಾಂಕುಗಳ ಬ್ಯಾಂಕು ಅಂತ ಕರೀತಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರು 1913ರಲ್ಲಿ ಸ್ಥಾಪಿಸಿದಂಥ ಬ್ಯಾಂಕ್ ಯಾವುದು? 1913ನಲ್ಲಿ. ಸರಿಯಾದ ಉತ್ತರ SBM, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. ಪ್ಯಾನ್ ಇದರ ವಿಸ್ತೃತ ರೂಪ ಏನು? ಪ್ಯಾನ್ ಅಂದರೆ ನಾವೇನು ಪ್ಯಾನ್ ಕಾರ್ಡ್ ಯೂಸ್ ಮಾಡ್ತೀವಲ್ಲ, ಪಾನ್ ಕಾರ್ಡ್ ಅಂತ ಹೇಳ್ತೀವಲ್ಲ, ಪಾನ್ ಅಥವಾ ಪ್ಯಾನ್ ಕಾರ್ಡ್. ಸೊ ಈ ಪಾನ್ ಕಾರ್ಡ್ ಇದರ ವಿಸ್ತೃತ ರೂಪ ಏನು? ಪಾನ್ ಇದರ ವಿಸ್ತೃತ ರೂಪ ಏನು ಕೇಳಿದರೆ ಸರಿಯಾದ ಉತ್ತರ ಪರ್ಮನೆಂಟ್ ಅಕೌಂಟ್ ನಂಬರ್. ಪರ್ಮನೆಂಟ್ ಅಕೌಂಟ್ ನಂಬರ್ ಈಸ್ ಪ್ಯಾನ್. ಅಮೆರಿಕದ ನ್ಯೂಯಾರ್ಕ್ನಲ್ಲಿರುವ ವಾಲ್ ಸ್ಟ್ರೀಟ್ ಯಾವ ಚಟುವಟಿಕೆಯೊಂದಿಗೆ ಸಂಪರ್ಕ ಹೊಂದಿದೆ? ವಾಲ್ ಸ್ಟ್ರೀಟ್ ಇದೆಯಲ್ಲ, ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. ವಾಲ್ ಸ್ಟ್ರೀಟ್, ಈ ವಾಲ್ ಸ್ಟ್ರೀಟ್ ಇದೆಯಲ್ಲ, ಇದು ಭಾರತದಲ್ಲಿ ಇರುವಂತಹ ಷೇರು ಮಾರುಕಟ್ಟೆ ಅಂತ, ಮುಂಬೈನಂತೆ ಇದು.
ಸೊ ಇದು ಬ್ಯಾಂಕಿಂಗ್ ಮತ್ತು ಹಣಕಾಸಿಗೆ ರಿಲೇಟೆಡ್ ಆಗಿರುವುದು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಭಾರತಕ್ಕೆ ATM ಅನ್ನು ಆಟೋಮೆಟಿಕ್ ಟೆಲ್ಲರ್ ಮೆಷಿನ್ ಮೊದಲಿಗೆ ಪರಿಚಯಿಸಿದಂತಹ ಬ್ಯಾಂಕ್ ಯಾವುದು? ಸರಿಯಾದ ಉತ್ತರ HSBC ಬ್ಯಾಂಕ್. HSBC ಬ್ಯಾಂಕ್ ಇದು ಭಾರತದಲ್ಲಿ ಮೊಟ್ಟ ಮೊದಲಿಗೆ ATM ಅನ್ನು ತೆರೆದು ಭಾರತಕ್ಕೆ ಪರಿಚಯ ಮಾಡಿತು. ವಿಶ್ವ ಅಭಿವೃದ್ಧಿ ವರದಿಯನ್ನು ಯಾವ ಸಂಸ್ಥೆ ಪ್ರಕಟಿಸುತ್ತೆ? ಸರಿಯಾದ ಉತ್ತರ ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್ ಇದೆಯಲ್ಲ, ಇದು ವಿಶ್ವ ಅಭಿವೃದ್ಧಿ ವರದಿಯನ್ನು ಪ್ರಕಟ ಮಾಡುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ ಈ ರೀತಿ ಇದೆ. ಭಾರತದಲ್ಲಿ ಚಿಲ್ಲರೆ ಪಾವತಿ ಮತ್ತು ವಸಾಹತು ವ್ಯವಸ್ಥೆಗಳಿಗಾಗಿ ಸಂಯೋಜಿಸಲ್ಪಟ್ಟ ಸಂಸ್ಥೆ ಯಾವುದು? ಆಪ್ಷನ್ಸ್ ಈ ರೀತಿ ಇದೆ. ಸೆಬಿ, LIC, NPCI, ಯಾವುದೂ ಅಲ್ಲ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.